ನಮ್ ಟ್ರೇಡಿಂಗ್ ಹೇಗಿತ್ತು ಅಂತ ನೋಡೋಣ. ಇವತ್ತು ನಾವು ಕೊಟ್ಟಿರೋ ಸ್ಟಾಕ್ಸ್ ಬಂದು HDFC ಮತ್ತೆ SBI ಸ್ಟಾರ್ಟಿಂಗ್ 2 ಸ್ಟಾಕ್ಸ್ ತಗೊಳ್ಳೋಣ. ಈ ಎರಡು ಹೇಗ್ ವರ್ಕ್ ಆಗಿದೆ ಅಂತ ನೋಡೋಣ. ಯಾರಿಗಾದ್ರೂ ಏನಾದ್ರೂ ಈ ಸ್ಟಾಕ್ಸ್ ಹೇಗ್ ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ನನ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಾನು ನಿಮ್ಗೆ ಗ್ರೂಪ್ ಲಿಂಕ್ ಕಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನೇನ್ ಮಾಡ್ತೀನಿ ಅಂದ್ರೆ HDFC ಬ್ಯಾಂಕ್ ಸ್ಟಾಕ್ ನ ಆಡ್ ಮಾಡ್ಕೊಂತೀನಿ. ಸ್ಟಾಕ್ ನ ಆಡ್ ಮಾಡ್ಕೊಂಡು ನಮ್ದು ಇಂಡಿಕೇಟರ್ ನ ಆನ್ ಮಾಡ್ಕೊಂತೀನಿ. ಈ ಟ್ರೆಂಡ್ ರೆಡ್ ಅಲ್ಲಿ ಇರೋದ್ರಿಂದ ನಾನು ಪುಟ್ ಆಪ್ಷನ್ ತಗೋಬೇಕು. ಸೊ ನಾನೇನ್ ಮಾಡ್ತೀನಿ ಅಂದ್ರೆ HDFC ಬ್ಯಾಂಕ್ ಪುಟ್ ಆಪ್ಷನ್ 770 ಪುಟ್ ಆಪ್ಷನ್ ನಾನು ತಗೊಂತೀನಿ. ಸೊ ನನಗೆ ಇವಾಗ ಪುಟ್ ಆಪ್ಷನ್ ತಗೋಬೇಕಂತ ಗೊತ್ತಾಯ್ತು. ನೆಕ್ಸ್ಟ್ ಎಲ್ಲಿ ಎಂಟ್ರಿ ತಗೋಬೇಕು ಅಂದ್ರೆ ನಮ್ ಇಂಡಿಕೇಟರ್ ಆನ್ ಮಾಡಿದ್ರೆ ಈ ಬ್ಲಾಕ್ ಲೈನ್ ಏನ್ ಬರುತ್ತೆ, ಈ ಬ್ಲಾಕ್ ಲೈನ್ ಬಂದು ಎಂಟ್ರಿ, ಈ ರೆಡ್ ಲೈನ್ ಇರೋದು SL, ಅದೇ ತರ ಈ ಗ್ರೀನ್ ಲೈನ್ ಬಂದು ನಂದು ಟಾರ್ಗೆಟ್. ಸೊ ಇದು ಪ್ರೈಸಸ್ ಏನು ಅಂತ ನೀಟಾಗಿ ಅದೇ ಡಿಸ್ಪ್ಲೈನ್ ಆಗುತ್ತೆ. ಇದನ್ನ ನೀವೇ ಪ್ಲಾಟ್ ಮಾಡೋದು ಬೇಡ, ಇದು ಬಂದು ಆಟೋಮೆಟಿಕ್ ಆಗಿ ಪ್ಲಾಟ್ ಆಗುತ್ತೆ. ಸೊ ಪ್ರೈಸಸ್ ಇಲ್ಲಿ ತೋರಿಸಿದ್ರೆ ಅದು ಸ್ಟ್ರೈಕ್ ಆಗುತ್ತೆ ಅನ್ನೋ ರೀಸನ್ ಇಂದ ನಾನು ಪ್ರೈಸಸ್ ನ ಡಿಸ್ಪ್ಲೇ ಮಾಡಿಲ್ಲ. ಅದೇ ತರ ನಾನು ಈಗ SBI ಅನ್ನ ಹಾಕೊಂಡ್ರೆ SBI ಕೂಡ ನೀವು ನೋಡ್ಬೋದು. ಸೊ ಇದ್ರಲ್ಲಿ ನಾನು ಫಸ್ಟ್ ಟ್ರೆಂಡ್ ನೋಡ್ಕೊಬೇಕು. ಟ್ರೆಂಡ್ ನೋಡಿದ್ರೆ ನನಗೆ ಯಾವ ಕಡೆ ಇದೆ, ನಾರ್ಮಲ್ ಆಗಿ ಪುಟ್ ಆಪ್ಷನ್ ಕಡೆ ಇದೆ. ಸೊ ನಾನೇನ್ ಮಾಡ್ತೀನಿ ಅಂದ್ರೆ SBI ಒಂದು 1060 ಪುಟ್ ಆಪ್ಷನ್ ಆಡ್ ಮಾಡ್ಕೊಂತೀನಿ. ನನಗೆ ಸಿಕ್ತು. ನೆಕ್ಸ್ಟ್ ನಮ್ದು ಇನ್ನೊಂದು ಇಂಡಿಕೇಟರ್ ನ ಆನ್ ಮಾಡ್ಕೊಂಡ್ರೆ ನಮ್ಗೆ ಇಲ್ಲಿ ಎಂಟ್ರಿ ಏನು, SL ಏನು, ಟಾರ್ಗೆಟ್ ಏನು ಅಂತ ಅದೇ ತೋರಿಸ್ಬಿಡುತ್ತೆ. ಇದೆಲ್ಲಾನು ಕೂಡ ಆಟೋಮೆಟಿಕ್ ಆಗಿ ಪ್ಲಾಟ್ ಆಗುತ್ತೆ. ನೀವು ಹೋಗಿ ಏನು ಎಕ್ಸ್ಟ್ರಾ ಪ್ಲಾಟ್ ಮಾಡೋ ಅಂತ ನೆಸೆಸಿಟಿ ಇಲ್ಲ. ಈ ಇಂಡಿಕೇಟರ್ ಬಗ್ಗೆ ಇನ್ನೂ ಹೆಚ್ಚಿನ ನಿಮ್ಗೆ ಏನಾದ್ರು ಗೊತ್ತಾಗ್ಬೇಕು ಅಂತಂದ್ರೆ ನಮಗ್ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತೀನಿ.